ಮೂಡಾ ಕೇಸ್ನಲ್ಲಿ ಇಡಿ ನೋಟಿಸ್ಗೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಮೂಡಾ ಕೇಸ್ನಲ್ಲಿ ಈಗಾಗಲೇ ಇಡಿ ನೋಟಿಸ್ಗೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ತನಿಖೆಗೆ ಅವಸರ ಯಾಕೆ ಅಂತ ಜಡ್ಜ್ ಕೇಳಿದ್ರಂತೆ. ಸಿಬಿಐ ತನಿಖೆ ಮಾಡಬೇಕೋ ಬೇಡವೋ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಇಡಿ ಕೇಸ್ ಏನಿದೆ ಅದು ರಾಜಕೀಯ ಪ್ರೇರಿತಾನೇ ಅಂದಿದ್ದಾರೆ ಸಿಎಂ. ಮೂಡಾ ಕೇಸೇ ರಾಜಕೀಯ ಪ್ರೇರಿತ ಅಂದಿದ್ದಾರೆ ಸಿದ್ದರಾಮಯ್ಯ. ಮೂಡಾ ಕೇಸಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ನನಗಿದೆ ಅಂತ ಹೇಳಿದ್ದಾರೆ ಸಿಎಂ. ಬೆಂಗಳೂರಿನ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ, ನನಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಇದೆ. ತನಿಖೆಗೆ ಅವಸರ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಜಡ್ಜ್ ಕೂಡ ಮಾಡಿದ್ರು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿಎಂ. ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಡಿ. ರಾಜಕೀಯ ಪ್ರೇರಿತ ಅಂತ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಈಗ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ, ಮೂಡ ಕೇಸೇ ರಾಜಕೀಯ ಪ್ರೇರಿತ. ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಡಿ. ರಾಜಕೀಯ ಪ್ರೇರಿತ ಅಂತ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಈಗ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ, ಮೂಡ ಕೇಸೇ ರಾಜಕೀಯ ಪ್ರೇರಿತ. ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಡಿ. ರಾಜಕೀಯ ಪ್ರೇರಿತ ಅಂತ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಈಗ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ, ಮೂಡ ಕೇಸೇ ರಾಜಕೀಯ ಪ್ರೇರಿತ. ಹಂತದಲ್ಲಿ ನೀವು ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯಕ್ಕಂತೂ ಫೆಬ್ರವರಿ 10ರವರೆಗೂ ಕೂಡ ನಿರಾಳರಾಗಿದ್ದಾರೆ. ಒಂದಷ್ಟು ಸ್ಟೇ ಕೊಟ್ಟಿರೋದು ಈಗ ಫ್ರೀ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಜೊತೆಗೆ ಅದರ ಬಗ್ಗೆ ಸಿಎಂ ಕೂಡ ಮಾತಾಡಿದ್ರು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೂಪೇಶ್. ಅಶ್ವಿನಿ, ಇವತ್ತು ಸಿಎಂ ಸಿದ್ದರಾಮಯ್ಯನವರು ಇಡಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇಡಿ ವಿಚಾರ ಸಂಬಂಧಪಟ್ಟಂತೆ ಪತ್ನಿ ಪಾರ್ವತಿ ಅವರು ಕೂಡ ಇಲ್ಲಿ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು. ಅದಾದ ನಂತರ ತನಿಖೆಗೆ ಬರುವಂತೆ ನೋಟಿಸ್ ಅನ್ನು ಕೊಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅದಾದ ನಂತರ ಬೈರತಿ ಸುರೇಶ್ ಅವರು ಕೂಡ ನೋಟಿಸ್ ಅನ್ನು ಕೊಟ್ಟಿತ್ತು. ಇದಕ್ಕೆ ಪ್ರಕರಣ ಸಂಬಂಧಪಟ್ಟಂತೆ ಇಡಿಗೆ ಈ ಹೈಕೋರ್ಟ್ಗೆ ಇಡಿ ಈ ಒಂದು ವಿಚಾರಣೆ ಸಂಬಂಧಪಟ್ಟಂತ ನೋಟಿಸ್ ಸಂಬಂಧಪಟ್ಟಂತೆ ಅವರು ಕೂಡ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಎರಡಕ್ಕೂ ಕೂಡ ಸ್ಟೇ ಕೊಟ್ಟಿದ್ದು ವಿಚಾರಣೆಯನ್ನು ಫೆಬ್ರವರಿ 10ಕ್ಕೆ ಮುಂದೂಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಾತಾಡಿದ್ದಾರೆ. ಏನು ವಿಚಾರ ಅಂತ ಹೇಳಿದ್ರೆ ಅವ್ರು ಹೇಳಿದ್ದಾರೆ ಹೈಕೋರ್ಟ್ ಎರಡು ಪ್ರಕರಣ ಸಂಬಂಧಪಟ್ಟಂತೆ ಸ್ಟೇ ಕೊಟ್ಟಿದೆ. ಅದಾದ ಬಳಿಕವಾಗಿ ಅವಸರದ ತನಿಖೆ ಯಾಕೆ ಅಂತೇಳಿ ಹೈಕೋರ್ಟ್ ನ್ಯಾಯಮೂರ್ತಿಗಳೇ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನನಗೆ ನ್ಯಾಯ ಸಿಗುವಂತ ಭರವಸೆ ಇದೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿಗ ಸಿಬಿಐ ತನಿಖೆ ಆಗಬೇಕು ಅಂತಲೇ ಆಗ್ರಹ ಒಂದು ಕಡೆ ಕೇಳಿ ಬರ್ತಾ ಇದೆ. ಹೀಗಾಗಿ ಇಲ್ಲಿ ಸಿಬಿಐ ತನಿಖೆ ಆಗಬೇಕು ಬೇಡ ಅಂತೇಳಿ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಹೀಗಾಗಿ ನನಗೆ ನ್ಯಾಯ ಸಿಗುವಂತ ಭರವಸೆ ಇದೆ ಅಂತೇಳಿ. ಅದೇ ರೀತಿಯಾಗಿ ಇದು ರಾಜಕೀಯ ಪ್ರೇರಿತ. ಯಾಕಂತ ಹೇಳಿದ್ರೆ ಇಡೀ ತನಿಖೆ ಮಾತ್ರ ಅಲ್ಲ, ಮೂಡಾ ಪ್ರಕರಣವೇ ರಾಜಕೀಯ ಪ್ರೇರಿತ ಅಂತೇಳಿ ಹೇಳೋದ್ರ ಮೂಲಕವಾಗಿ ಇಡೀ ಮೂರ ಪ್ರಕರಣ ಸಂಬಂಧಪಟ್ಟಂತ ಇಲ್ಲಿ ರಾಜಕೀಯವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಮೂಡಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಈ ಮೂಲಕವಾಗಿ ಕೇವಲ ಇಡಿ ತನಿಖೆ ಮಾಡೋದು, ರೈಡ್ ಮಾಡೋದು, ನೋಟಿಸ್ ಕೊಡೋದು ಇದು ಒಂದೇ ಅಲ್ಲ, ಇಡೀ ಮೂಡಾ ಪ್ರಕರಣ ಸಂಬಂಧಪಟ್ಟಂತೆಯೇ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಒಂದಿಷ್ಟು ಹುನ್ನಾರಗಳಾಗ್ತಾ ಇದೆ ಅಂತೇಳಿ ಹೇಳೋದ್ರ ಮೂಲಕವಾಗಿ ಇಡೀ ಪ್ರಕರಣವೇ ಈಗ ರಾಜಕೀಯ ಪ್ರೇರಿತ ಅಂತ ಹೇಳಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಶ್ವಿನಿ. ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.